ನಮಸ್ಕಾರ ಸ್ನೇಹಿತರೆ, ನಾನು ಖುಷಿ. ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ನಾನು ಬರೆದ ಮೊದಲನೇ ಕತೆ. ಅದಾದಮೇಲೆ ನಾನು ಬರೆದಿದ್ದು ಭಾವಪುಟ ಮೊದಲನೇ ಸಂಚಿಕೆ ಓದುವಾಗ ಮಧು, ಸೂರ್ಯ ಅಂತ 2 ಹೆಸರು ಬರುತ್ತೆ. ನೆನಪಿದೆಯಾ? ಅವ್ರು ಯಾರು, ಅವ್ರ ಕತೆ ಏನು ಅನ್ನೋದು ಇರೋದು ಈ ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಅಲ್ಲಿ. ಆ್ಯಕ್ಚುಲಿ ರಿಷಿ ಈ ಕಥೆಯಲ್ಲಿ ಇಂಟ್ರೊಡ್ಯೂಸ್ ಆಗ್ತಾನೆ. ಅವನ ಬಗ್ಗೆ ನಾನು ಹೊಸ ಕತೆ ಬರೆದೆ, ಅದು ಭಾವಪುಟ. ಈ ಕಥೆನ ಪೂರ್ತಿಯಾಗಿ ಮಧು ಮತ್ತು ಸೂರ್ಯ ಆವರಿಸ್ಕೊಂಡಿದ್ದಾರೆ. ನಿಮಗೆ ಅವರಿಬ್ಬರಿಗೆ ಯಾರು, ಅವ್ರ ಕತೆ ಏನು ಅಂತ ಗೊತ್ತಾಗಬೇಕಂದ್ರೆ ನೀವು ಇದನ್ನು ಕೇಳಲೇಬೇಕು. ಇದು ನಾನು ತುಂಬ ಇಷ್ಟಪಟ್ಟು ಬರೆದಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂತ. ಕತೆ ಕೇಳಿದ ಮೇಲೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗಿದ್ರೆ ಕತೆ ಶುರು ಮಾಡೋಣವಾ? ಮನಸ್ಸೇ ನಿನ್ನದು ಮರೆಯೋ ಮಾತೆಲ್ಲಿದೆ ಕಥೆಯ ಮೊದಲನೇ ಸಂಚಿಕೆ. ಪುಟ್ಟಿ ಅಕ್ಕ, ಬಿಸಿನೀರು ಬರ್ತಾ ಇಲ್ಲ, ಗೀಸರ್ ಆನ್ ಮಾಡು. ಹಾಂ ಸಿಂಧು, 2 ನಿಮಿಷ ಬಂದೆ. ಪುಟ್ಟಿ ಅಕ್ಕ, ಪಾತ್ರೆಯಲ್ಲಿ ಪಲ್ಯ ಖಾಲಿಯಾಗಿದೆ, ಬೇಗ ತೊಗೊಂಡು ಬಾ, ಲೇಟ್ ಆಯಿತು. ಬರ್ತಾ ಇದ್ದೀನಿ ಪ್ರೀತಿ. ಪುಟ್ಟಿ ಅಕ್ಕ, ನಮ್ಮ ರೂಮ್ ಕೀ ತಗೋ, ನೀನೇ ಮುಂದೆ ನಿಂತು ಕ್ಲೀನ್ ಮಾಡಿಸ್ಬೇಕು. ಆಯಿತು ಕಣೆ ರಾಜಿ. ಯಾರು ಈ ಪುಟ್ಟಿ ಅಕ್ಕ? ಯಾಕೆಲ್ಲರೂ ಎಲ್ಲದಕ್ಕೂ ಅವಳನ್ನೇ ಕರೀತಾರೆ? ಪುಟ್ಟಿ ಮೈಸೂರಿನ ಒಂದು ಹುಡುಗಿಯರ PGಯಲ್ಲಿಯ ಹುಡುಗಿ. ಆದರೆ ಪೇಯಿಂಗ್ ಗೆಸ್ಟ್ ಅಲ್ಲ, ಆ PGಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಬರೋ ಹುಡುಗಿಯರ ಮೇಲ್ವಿಚಾರಕ್ಕೆ. ಹಾಗಂತ ದಬ್ಬಾಳಿಕೆ ಮಾಡೋ ಸ್ಟ್ರಿಕ್ಟ್ ವಾರ್ಡನ್ ಅಂತೂ ಅಲ್ಲ. ಎಲ್ಲರ ಪ್ರೀತಿಯ ಪುಟ್ಟಿ ಅಕ್ಕ ಈ ಮುಗ್ಧ ಹುಡುಗಿಯ ವಯಸ್ಸು ಇನ್ನೂ 21. ಆಗಲೇ 3 ವರ್ಷದ ಮಗ ಮಣಿಕಂಠನಿಗೆ ತಾಯಿ. ಅವನೇ ಅವಳ ಪಾಲಿನ ಕಣ್ಮಣಿ. ಆದರೆ ಈ ಹುಟ್ಟಿಗೆ ಕಾರಣನಾದ ಗಂಡ ಮಾತ್ರ ಅವಳ ಜೊತೆಯಲ್ಲಿಲ್ಲ. ಪುಟ್ಟಿ ಅಕ್ಕ, ನಿಂಗೆ ಕಾಲ್ ಬಂದಿದೆ ನೋಡು, ಎಲ್ಲಿದ್ದೀಯಾ? ಇಲ್ಲೇ ತರಕಾರಿ ಕ್ಲೀನ್ ಮಾಡ್ತಾ ಇದ್ದೀನಿ, ಬಂದೆ. ಹಲೋ, ಹೇಳಿ ಮೇಡಮ್. ಸರಳಾದೇವಿ, PG ಓನರ್. ಪುಟ್ಟಿ, ಇವತ್ತೊಂದು ಹೊಸ ಹುಡುಗಿ ಮಧು ಅಂತ ಬಂದು ಜಾಯಿನ್ ಆಗ್ತಾ ಇದ್ದಾಳೆ. ರೂಮ್ ತೋರಿಸಿ ಫಾರ್ಮ್ ಫಿಲ್ ಮಾಡಿಸ್ಕೊ, ನಾನು ಸಂಜೆ ಬಂದು ಚೆಕ್ ಮಾಡ್ತೀನಿ. ಆಗಲಿ ಮೇಡಮ್. ಹಾಗೆ PG ರೂಲ್ಸ್ ಎಲ್ಲ ಹೇಳಿಬಿಡು. ಸರಿ ಮೇಡಮ್. ಸಮಯ ಮಧ್ಯಾಹ್ನ ಸುಮಾರು 1 ಗಂಟೆ. ಕಾರೊಂದು ಬಂದು PGಯ ಮುಂದೆ ನಿಂತಿತು. ಒಂದು ಹುಡುಗಿ ಹಾಗೂ ಅವಳ ಫ್ಯಾಮಿಲಿ ಕಾರಿನಿಂದ ಇಳಿದು ಬಂದು PGಯ ಬೇರೆ ಹುಡುಗಿಯರಲ್ಲಿ ಏನನ್ನೋ ವಿಚಾರಿಸುತ್ತಿರುವಾಗ ಅಲ್ಲಿಗೆ ಪುಟ್ಟಿ ಬಂದಳು. ಮಧು ಅಂದರೆ ನೀವೇನಾ? ಹೌದು, ನಾನೇ ಮಧು. ಇವರು ನಮ್ಮ ತಂದೆ ತಾಯಿ. ಅದು ಸರಳ ಅವ್ರ ಹತ್ರ ನಾವು ಮಾತನಾಡಿದ್ವಿ. ಬನ್ನಿ ಒಳಗೆ. ಮೇಡಮ್ ಬೆಳಿಗ್ಗೆನೇ ಫೋನ್ ಮಾಡಿ ಹೇಳಿದರು ನೀವು ಬರ್ತೀರಾ ಅಂತ. ಎಲ್ಲರೂ ಅವಳನ್ನೇ ಹಿಂಬಾಲಿಸಿದರು. ಮಧು 18 ವರ್ಷದ, ಈಗ ತಾನೇ PUC ಮುಗಿಸಿ ಡಿಗ್ರಿಗೆ ಕಾಲಿಡುತ್ತಿರುವ ಹುಡುಗಿ. ಅವಳ ಪ್ರಾಣ ಸ್ನೇಹಿತ ಇದೇ ಕಾಲೇಜಿನಲ್ಲಿ ಓದುತ್ತಿರುವುದರಿಂದ ತಾನೂ ಹಠ ಮಾಡಿ ಮನೆಯವರನ್ನು ಒಪ್ಪಿಸಿ BCom ಓದಲು ಮೈಸೂರಿಗೆ ಆಸೆಗಳ ಮೂಟೆಗಳನ್ನು ಹೊತ್ತುಕೊಂಡು ಬಂದಿರುವ ಬಟ್ಟಲು ಗಂಗಳ ಚೆಲುವೆ. ಮಧುವಿನ ತಂಗಿ ಸಿಂಚನ, 7ನೇ ತರಗತಿ. ತಾಯಿ ತಾರಾ ಹಾಗೂ ತಂದೆ ಶ್ರೀನಿವಾಸ್. ಇದು ಮಧುವಿನ ಪುಟ್ಟ ಕುಟುಂಬ. ಮಧು ಹಾಗೂ ಅವಳ ಮನೆಯವರನ್ನು ಪುಟ್ಟಿ ಆದರದಿಂದ ಸ್ವಾಗತಿಸಿದಳು. ಪುಟ್ಟಿ ಹಾಗೇನೆ ಬೇಗನೆ ಎಲ್ಲರನ್ನೂ ತನ್ನೆಡೆಗೆ ಸೆಳೆದುಕೊಂಡು ತನ್ನವರನ್ನಾಗಿ ನೋಡುವ ನಿಷ್ಕಲ್ಮಶ ಹೃದಯಿ. ಇದೇ ಅವಳ ಈಗಿನ ಸ್ಥಿತಿಗೆ ಕಾರಣ. ಅವಳ ಗಂಡ ಅವಳ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡಿದ್ದು ಇದೇ ಕಾರಣಕ್ಕೆ. ಹಾಗಂತ ಅವಳು ಎಂದೂ ಬದಲಾಗಲು ಬಯಸಲಿಲ್ಲ. ಎಲ್ಲರಿಗೂ ಕುಡಿಯಲು ನೀರು ತಂದು ಕೊಟ್ಟು ಮಧು ಹಾಗೂ ಅವರ ತಾಯಿಯನ್ನು ರೂಮ್ ತೋರಿಸಲು ಖಾಲಿ ಇರುವ ಕೊಠಡಿಗೆ ಕರೆದುಕೊಂಡು ಹೋದಳು. ಒಂದು ರೂಮ್ನಲ್ಲಿ 4 ಜನ. ಎಲ್ಲರಿಗೂ ಪ್ರತ್ಯೇಕ ಕಬೋರ್ಡ್, ಟೇಬಲ್ ಮತ್ತು ಚೇರ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್. ಸಿಂಧು ಮತ್ತು ಪ್ರೀತಿ ಎಂಬ 2 ಸ್ನೇಹಿತೆಯರ ರೂಮ್ ಅದು. ಈಗ ಮಧು ಅವರ ರೂಮ್ಮೇಟ್. ಮಧುವಿನ ಅಮ್ಮ ಈ ಜಾಗ ಯಾರದು ಎಂದು ಕೇಳಿದಾಗ, ಈ ಮೊದಲು ಸೀನಿಯರ್ಸ್ ಇದ್ದರು, ಸದ್ಯಕ್ಕೆ ಖಾಲಿ ಇದೆ, ಯಾರಾದರೂ ಬಂದು ಜಾಯಿನ್ ಆಗ್ತಾರೆ ಆಂಟಿ ಎಂದಳು ಪ್ರೀತಿ. ಪ್ರೀತಿ ಮತ್ತು ಸಿಂಧು ಅದೇ ಕಾಲೇಜಿನ ಪ್ರಥಮ ವರ್ಷದ ಪದವಿ ಮುಗಿಸಿ ಈಗ 3ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವ ದ್ವಿತೀಯ ಪದವಿ ವಿದ್ಯಾರ್ಥಿಗಳು. ಸಿಂಧು ಬೆಂಗಳೂರು ಸಮೀಪದ ಒಂದು ಊರಿನವಳು, ಪ್ರೀತಿ ಚಿಕ್ಕಮಗಳೂರಿನವಳು. ಇಬ್ಬರು ಒಂದೇ PG, ಒಂದೇ ಕಾಲೇಜ್, ಒಂದೇ ರೂಮ್. ಆದ್ದರಿಂದ ತುಂಬ ಅನ್ಯೋನ್ಯವಾಗಿರುವ ಸ್ನೇಹಿತೆಯರು. ಮಧುವಿಗೂ ಹಾಗೂ ತಾರಾರವರಿಗೂ ರೂಮ್ ಇಷ್ಟವಾಯಿತು. ಮಧುವಿನ ಅಮ್ಮ ಪ್ರೀತಿ, ಸಿಂಧು ಮತ್ತು ಪುಟ್ಟಿಯ ಹತ್ತಿರ ಬಂದು, ನಮ್ಮ ಮಧು ಇನ್ನೂ ನಮಗೆಲ್ಲ ಚಿಕ್ಕ ಮಗು ತರಹ, ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅವಳು ತುಂಬ ಮುಗ್ಧ ಹುಡುಗಿ. ಅವಳಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ತಿಳಿ ಹೇಳಿ. ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಹೋಗಿ ಎಂದು ಕಣ್ಣೀರು ಹಾಕಲು, ಪ್ರೀತಿ ಮತ್ತು ಸಿಂಧು, ನಾವು ಇಲ್ಲಿಗೆ ಬಂದಾಗ ಹೀಗೆ ಅಳ್ತಾ ಇದ್ವಿ. ನೀವೇನು ಯೋಚನೆ ಮಾಡಬೇಡಿ ಆಂಟಿ, ನಮ್ಮ ತಂಗಿ ಥರ ನೋಡ್ಕೊಳ್ತೀವಿ ಎಂದು ಹೇಳಿದರೆ
ಪುಟ್ಟಿ ಕಣ್ಣಿನಿಂದಲೇ ಭರವಸೆ ನೀಡಿದಳು. ಪುಟ್ಟಿಗೆ ಇದೆಲ್ಲ ಮಾಮೂಲಿ ದೃಶ್ಯಗಳೇ. ಹೋದ ವರ್ಷ ಸಿಂಧು ಮತ್ತು ಪ್ರೀತಿಯ ಪರಿಸ್ಥಿತಿ ಇದಕ್ಕಿಂತ ಬೇರೆ ಆಗಿರಲಿಲ್ಲ. ಮಧುವಿನ ತಂದೆ ಪುಟ್ಟಿ ಕೊಟ್ಟ ಫಾರ್ಮ್ಸ್ ಎಲ್ಲ ತುಂಬಿ ಪುಟ್ಟಿ ಕೈನಲ್ಲಿಟ್ಟು ಸರಳಾದೇವಿಯವರಿಗೆ ಕಾಲ್ ಮಾಡಿ ತಮಗೆ ರೂಮ್ ಇಷ್ಟ ಆಗಿರುವ ಬಗ್ಗೆ ಹೇಳಿ ಇನ್ನು ಮುಂದೆ ಮದುವಿನ ಜವಾಬ್ದಾರಿ ತಮ್ಮದೇ ಎಂದರು. ನೀವೇನು ಯೋಚನೆ ಮಾಡಬೇಡಿ, ಪುಟ್ಟಿ ಎಲ್ಲ ಕೇರ್ ತಗೊಳ್ತಾಳೆ, ನಿಮ್ಮ ಮಗಳು ಸೇಫಾಗಿರ್ತಾಳೆ. ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಅಕೌಂಟ್ ನಂಬರ್ ಹೇಳಿದರೆ ಚೆನ್ನಾಗಿತ್ತು. ಪರವಾಗಿಲ್ಲ, ಪುಟ್ಟಿ ಹತ್ರನೇ ಕ್ಯಾಶ್ ಕೊಟ್ಟಿರಿ, ನಾನು ಸಂಜೆ ಬಂದು ಕಲೆಕ್ಟ್ ಮಾಡಿಕೊಳ್ತೀನಿ. ಮದುವಿನ ತಂದೆಗೆ ಆಶ್ಚರ್ಯ, ಇಷ್ಟೊಂದು ದೊಡ್ಡ ಅಮೌಂಟ್ ಈ ಹುಡುಗಿ ಹತ್ರ ಕೊಡೋಕೆ ಹೇಳಿದ್ರಲ್ಲ ಅಂತ. ಆದರೆ ಅವ್ರಿಗೇನು ಗೊತ್ತು, ನಂಬಿಕೆಗೆ ಇನ್ನೊಂದು ಹೆಸರೇ ಪುಟ್ಟಿ ಅಂತ. ಸರಳಾದೇವಿ ಹೇಳಿದ ಹಾಗೆ ಪುಟ್ಟಿ ಹತ್ರ ಅಮೌಂಟ್ ಎಲ್ಲ ಕೊಟ್ಟು ಬ್ಯಾಗ್ ಎಲ್ಲ ರೂಮ್ನಲ್ಲಿಟ್ಟು ಕಾಲೇಜ್ ಒಂದು ಸುತ್ತು ಹಾಕಿ ಊಟ ಮಾಡಿಕೊಂಡು ಸಂಜೆ ಬರ್ತೀವಿ ಅಂತ ಹೇಳಿ ಮಧು ಮತ್ತು ಅವರ ಅಪ್ಪ ಅಮ್ಮ ತಂಗಿ ಎಲ್ಲರೂ ಹೊರಟರು. ಅಬ್ಬಾ, ಅಂತೂ ನಂಗೆ ಸದ್ಯಕ್ಕೆ 3 ವರ್ಷ ಅಕ್ಕನ ಕಾಟ ಇಲ್ಲದೆ ಆರಾಮಾಗಿರ್ಬೋದು. ಇನ್ಮೇಲೆ ನಮ್ಮ ಮನೆಗೆ ನಾನೇ ಮಹಾರಾಣಿ ಎಂದಳು ಸಿಂಚನ. ಮಧು ಸಿಂಚನಾಳ ತಲೆಗೊಂದು ಮುಟುಕಿ, ನೀನು ನಾಳೆ ಡಾಕ್ಟರ್ ಆದಾಗ ಬಂದ ರೋಗಿಗಳನ್ನು ಮೇಲ್ ಕಳುಹಿಸಿಬಿಡು, ಆಗ ಯಾರೂ ಜನ ಇಲ್ಲದೆ ಇಡೀ ಆಸ್ಪತ್ರೆಗೆ ನೀನೇ ಮಹಾರಾಣಿಯಾಗಿರುವಿಯಂತೆ ಎಂದಾಗ ಸಿಂಚನ ಸಪ್ಪೆ ಮುಖ ಮಾಡಿ, ನೋಡಿ ಪಪ್ಪ ಎಂದಳು. ಇರಲಿ ಬಿಡು ಮಗಳೇ, ಇವು ಪಾಪ ಇವತ್ತೊಂದಿನ ತಾನೇ, ನಾಳೆಯಿಂದ ನೀನೇ ಮಹಾರಾಣಿ, ನೀನೇ ಯುವರಾಣಿ, ಓಕೆನಾ? ತಾರಾ, ಸಾಕು ಸಾಕು, ಇನ್ನು ತಮಾಷೆ ಅಲ್ಲ, ನಡೀರಿ ಊಟ ಮಾಡ್ಕೊಂಡು ಬರೋಣ ಎಂದು ಎಲ್ಲರನ್ನು ಹೊರಡಿಸಿದರು. ಎಲ್ಲರೂ ಸೇರಿ ಊಟ ಮಾಡಲು ಹೋಟೆಲ್ ಒಂದನ್ನು ಹೊಕ್ಕು ತಮಗೇನು ಬೇಕೋ ಎಲ್ಲ ಆರ್ಡರ್ ಮಾಡಿ ಕಾಯುತ್ತಿರುವಾಗ ಶ್ರೀನಿವಾಸರ ಕಣ್ಣಿಗೆ ಅವರ ಬಹುದಿನದ ಗೆಳೆಯ ಪ್ರಸಾದ್ ಹಾಗೂ ಅವರ ಹೆಂಡತಿ ಪ್ರೇಮ ಕಣ್ಣಿಗೆ ಬಿದ್ದರು. ಶ್ರೀನಿವಾಸ್ ಆಶ್ಚರ್ಯದಿಂದ ಹತ್ತಿರ ಹೋಗಿ, ಅರೇ ಪ್ರಸಾದ್ ಎಂದು ಅವರ ಭುಜದ ಮೇಲೆ ಕೈ ಇಟ್ಟರು. ಅರೇ ಶ್ರೀನಿ, ನೀನೇನಿಲ್ಲಿ? ಹೇಗಿದೆಯೋ, ಎಷ್ಟು ದಿನವಾಯ್ತು ನಿನ್ನ ನೋಡಿ ಎಂದು ಎದ್ದು ನಿಂತು ಕೈ ಕುಲುಕಿದರು. ಚೆನ್ನಾಗಿದ್ದೀನಿ ಪ್ರಸಾದು, ನೀನು ಸಿಕ್ಕಿದ್ದು ತುಂಬ ಖುಷಿ ಆಗ್ತಿದೆ ನನಗೆ. ನೀನು ಹೇಗಿದೆಯೋ? ಚೆನ್ನಾಗಿದ್ದೀನಿ, ನನಗೂ ನಿನ್ನ ನೋಡಿ ಖುಷಿ ಆಗ್ತಿದೆ. ನೀನು ಹಾಗೆ ಇದೆಯಲ್ಲೋ, ಈಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್. ಆ ಮಾತಿಗೆ ಶ್ರೀನಿವಾಸ್ ನಕ್ಕು, ಹೌದು ನೀನೇನಿಲ್ಲಿ ಎಂದಾಗ, ಇವನು ನನ್ನ ಮಗ ಆಕರ್ಷ್, ಇಲ್ಲೇ ಹತ್ತಿರದ ಕಾಲೇಜ್ಗೆ ಜಾಯಿನ್ ಮಾಡಿದ್ದೀವಿ ಕಣೋ, ಡಿಗ್ರಿ 2nd ಇಯರ್. ಇವತ್ತು ರಜಾ ಇತ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೀನು? ನನ್ನ ಮಗಳು ಮಧು ಅಂತ, PUC ಮುಗೀತು, ಈಗ ಇಲ್ಲೇ ಜಾಯಿನ್ ಮಾಡಿದ್ದೀವಿ, ಈ ವರ್ಷ 1st ಇಯರ್. ಅಂತೂ ನಮ್ಮ ಕಡೆಯವರು ಒಬ್ಬರಾದರೂ ಸಿಕ್ಕರಲ್ಲ, ಬನ್ನಿ ಇಲ್ಲೇ ಜೊತೆಗೆ ಊಟ ಮಾಡೋಣ ಎಂದು ಪ್ರಸಾದ್ ಫ್ಯಾಮಿಲಿಯನ್ನು ಕರೆದುಕೊಂಡು ತಮ್ಮ ಟೇಬಲ್ ಹತ್ತಿರ ನಡೆದರು ಶ್ರೀನಿವಾಸ್. ಇವಳು ನನ್ನ ಶ್ರೀಮತಿ ತಾರಾ, ಇವರು ಪ್ರಸಾದ್ ಅಂತ. ಪ್ರಸಾದ್ ನಾನು ಫ್ರೆಂಡ್ಸ್, ತುಂಬ ಹಳೆ ಪರಿಚಯ. ಇವಳು ನನ್ನ ದೊಡ್ಡ ಮಗಳು ಮಧು, ಇವಳು ಚಿಕ್ಕವಳು ಸಿಂಚನ ಎಂದು ಪ್ರಸಾದ್ ಫ್ಯಾಮಿಲಿಗೆ ಪರಿಚಯಿಸಿದರು. ಪ್ರಸಾದ್ ಕೂಡ, ಇವರು ಪ್ರೇಮ ಅಂತ ನನ್ನ ಹೆಂಡತಿ, ಅವನು ನನ್ನ ಮಗ ಆಕರ್ಷ್, ಇದೇ ಕಾಲೇಜ್ನಲ್ಲಿ BCom 2nd ಇಯರಲ್ಲಿ ಓದ್ತಿದ್ದಾನೆ ಎಂದು ಪರಿಚಯಿಸಿದರು. ಮಧು ಆಕರ್ಷ್ ಇಬ್ಬರು ಮುಖ ನೋಡಿಕೊಂಡರು. ಅವರಿಬ್ಬರಿಗಿನ್ನೂ ಅವರ ಅಪ್ಪಂದಿರಿಬ್ಬರು ಫ್ರೆಂಡ್ಸ್ ಎನ್ನುವ ಶಾಕ್ನಿಂದ ಹೊರಬಂದಿರಲಿಲ್ಲ. ಕಾಲೇಜ್ನಲ್ಲಿದ್ದಾಗ ಅನಿಸುತ್ತೆ ಅಲ್ವೇನೋ ಪ್ರಸಾದು ನಾವು ಲಾಸ್ಟ್ ಮೀಟ್ ಮಾಡಿದ್ದು? ಇಲ್ವೋ, ಮರೆತು ಹೋಯ್ತಾ ನನ್ನ ಮದುವೆಗೆ ಬಂದಿದ್ದು? ಹೌದಲ್ವಾ, ನಿಮ್ಮ ಮದುವೆಗೆ ಬಂದಿದ್ದೆ, ನೆನಪಿದೆಯೇ ನಮ್ಮ ಪ್ರೇಮ ಎಂದು ಪಡೆದಾಗ, ನೆನಪಿದೆ ಅಣ್ಣ, ನಿಮ್ಮ ಬಗ್ಗೆ ಆಗಾಗ ಹೇಳ್ತಾ ಇರ್ತಾರೆ. ಆದರೂ ನೀನು ಮಾತ್ರ ನನ್ನ ಮದುವೆಗೆ ಬರಲಿಲ್ಲ ನೋಡು ಪ್ರಸಾದು ಎಂದು ಬೇಜಾರಾದ ಶ್ರೀನಿವಾಸರನ್ನು, ಸಾರಿ ಶ್ರೀನಿ, ಅಮ್ಮಂಗೆ ಆ ಟೈಮ್ನಲ್ಲಿ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ವಿ, ಪ್ರೇಮ ಬೇರೆ ಗರ್ಭಿಣಿ ಇದ್ಲು, ಅದಕ್ಕೆ ಬರೋಕ್ಕಾಗಲಿಲ್ಲ, ಕ್ಷಮಿಸೋ. ಇರಲಿ ಬಿಡು, ನನಗೂ ಅರ್ಥ ಆಗುತ್ತೆ. ಅದಾದಮೇಲೆ ಅಮ್ಮ ತೀರ್ಕೊಂಡ್ರು ಅಂತ ಕೇಳ್ಪಟ್ಟೆ, ತುಂಬ ಬೇಜಾರಾಯಿತು. ನಿನ್ನ ಕಾಂಟ್ಯಾಕ್ಟ್ ಮಾಡೋಣ ಅನ್ನಿಸ್ತಿತ್ತು, ಆದರೆ ಆಗ ನನ್ನ ಪರಿಸ್ಥಿತಿಯೂ ಅಷ್ಟು ಚೆನ್ನಾಗಿರಲಿಲ್ಲ. ತುಂಬ ದಿನ ಆಗಿತ್ತಲ್ಲ ನಾವಿಬ್ಬರು ಭೇಟಿಯಾಗಿ. ಹಳೆ ಸ್ನೇಹಿತರೆಲ್ಲ ಹೇಗಿದ್ದಾರೋ ಪ್ರಸಾದು? ನಾನಂತೂ ಊರು ಬಿಟ್ಟು ಬಂದಮೇಲೆ ಯಾರ ಹತ್ರನೂ ಕಾಂಟ್ಯಾಕ್ಟ್ ಇಲ್ಲ ಎಂದು ಏನೋ ಗತದಲ್ಲಿ ಆಗಿ ಹೋದ ಹಳೆಯ ನೆನಪುಗಳನ್ನು ನೆನೆಯುತ್ತಾ ಬೇಜಾರಾಗಿದ್ದನ್ನು ಕಂಡು ಪ್ರಸಾದ್ ಮರೆಸಲು, ಎಲ್ಲರೂ ಚೆನ್ನಾಗಿದ್ದಾರೆ ಕಣೋ, ಆದರೆ ನೀನು ನಿನ್ನ ಮಾಜಿ ಪ್ರೇಯಸಿನ ಬಿಟ್ಟು ಬಂದೆ, ಅವಳು ಈಗಲೂ ನಿನ್ನ ದಾರಿ ಕಾಯ್ತಾ ಇದ್ದಾಳೆ ಎಂದಾಗ ಶ್ರೀನಿವಾಸ್ ಬೆಚ್ಚಿಬಿದ್ದು, ಯಾರೋ ಅದು ಎಂದರು ತಾರಾ ಮುಖ ನೋಡುತ್ತಾ. ತಾರಾ ಆಗಲೇ ಜಗಳ ಮಾಡುವುದಕ್ಕೆ ತಯಾರಿಯಲ್ಲಿರುವಂತೆ ತೋರಿತು ಅವರ ಮುಖ. ಅದೇ ಕಣೋ, ಕೆರೆ ಪಕ್ಕ ಹುಣಸಿಕಾಯಿ ಕೀಳುವಾಗ ನೀನು ಬಟ್ಟೆ ಹಿಡ್ಕೊಂಡಿದ್ದಲ್ಲ, ಅದೇ ಕಣೋ ಆ ಮೋಹಿನಿ ದೆವ್ವ ಎಂದಾಗ ಎಲ್ಲರೂ ನಗಲು ಶುರು ಮಾಡಿದರೆ ಸಿಂಚನ, ಅಂಕಲ್ ಅದೇನು ಕತೆ, ನನಗೂ ಹೇಳಿ ಅಂಕಲ್ ಎಂದು ಹಠ ಮಾಡಿದಳು. ಪ್ರಸಾದ್ ಸಿಂಚನಾಗೆ, ಮುಂದಿನ ಸಾರಿ ಸಿಕ್ಕಾಗ ಹೇಳ್ತೀನಿ ಪುಟ, ನಿನ್ನೊಬ್ಬಳಿಗೆ ಪರ್ಸ್ನಲ್ ಆಗಿ ಎಂದರು ಕಣ್ಣು ಮಿಟುಕಿಸುತ್ತಾ. ಊಟ ಮುಗಿದ ನಂತರ, ನೋಡಮ್ಮ ಮಧು, ನಮ್ಮ ಆಕರ್ಷ್ ಇನ್ಮುಂದೆ ಇಲ್ಲೇ ಇರ್ತಾನೆ,
ನಿಂಗೆ ಏನಾದರೂ ಸಹಾಯ ಬೇಕಾದರೆ ಕೇಳು, ಮಾಡ್ತಾನೆ, ಏನೂ ಸಂಕೋಚ ಬೇಡ ಆಯಿತಾ ಎಂದರು ಪ್ರಸಾದ್. ಮಧು ಸರಿ ಎಂದು ತಲೆಯಾಡಿಸಿದಳು. ಶ್ರೀನಿವಾಸ್ ಆಕರ್ಷ್ನ ನಂಬರ್ ಪಡೆದು ತಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡು, ಮದುವಿಗೂ ಕೂಡ ನಂಬರ್ ಸೇವ್ ಮಾಡ್ಕೊಮ್ಮ, ಸಹಾಯಕ್ಕೆ ಬೇಕಾಗುತ್ತೆ ಎಂದು ಹೇಳಿ ಆಕರ್ಷ್ಗೂ ಮದುವಿನ ನಂಬರ್ ಕೊಟ್ಟರು. ಶ್ರೀನಿವಾಸ್, ಆಕರ್ಷ್, ನಮ್ಮ ಮಧು ತುಂಬ ಒಳ್ಳೆಯ ಹುಡುಗಿ, ಮನೆ ಬಿಟ್ಟಿದ್ದು ಇದೇ ಮೊದಲು, ಕಾಲೇಜ್ನಲ್ಲಿ ಏನಾದರೂ ಬೇಕಾದರೆ ಸ್ವಲ್ಪ ಸಹಾಯ ಮಾಡಪ್ಪ ಎಂದರು. ಅಂಕಲ್, ನಮ್ಮ ಡ್ಯಾಡಿ ಫ್ರೆಂಡ್ ಅಂತೀರ, ಇಷ್ಟೆಲ್ಲ ಹೇಳಬೇಕಾ? ನಾನು ಎಲ್ಲ ನೋಡ್ಕೊಳ್ತೀನಿ, ಡೋಂಟ್ ವರಿ. ನಾಳೆಯಿಂದ ಅವಳು ನನ್ನ ಜೂನಿಯರ್. ಏನು ಮಧು ಎಂದ ಹುಬ್ಬೇರಿಸುತ್ತಾ. ಎಸ್ ಸೀನಿಯರ್ ಎಂದಳು ನಗುತ್ತಾ. ಮದುವಿಗೆ ಒಬ್ಬರ ಜೊತೆ ಸಿಕ್ಕಿದ್ದಕ್ಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಸ್ನೇಹಿತನ ಮಗನೇ ಜೊತೆಯಾಗಿದ್ದಕ್ಕೆ ಅವಳ ತಂದೆ ತಾಯಿಗೆ ಮನಸ್ಸಿನ ಭಾರ ಕೊಂಚ ಕಡಿಮೆಯಾದಂತೆನಿಸಿತು. ಮುಂದುವರಿಯುವುದು. ಹೇಗಿತ್ತು ಕತೆ? ಇಷ್ಟ ಆಯಿತಾ? ಈ ಎಪಿಸೋಡ್ನಲ್ಲಿ ಮಧು ಇಂಟ್ರಡಕ್ಷನ್ ಆಗಿದೆ. 3ನೇ ಎಪಿಸೋಡಲ್ಲಿ ಸೂರ್ಯ ಬರ್ತಾನೆ, ಕಾಯ್ತಾ ಇರಿ. ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಮುಂದಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಖುಷಿ.